ಜಯರಾಜ್ ಇಂದಿರಾ ಗಾಂಧಿಯವರ ಪರಮ ಭಕ್ತರಾಗಿದ್ದರು. ಗರೀಬಿ ಹಠಾವೋ ಅದು ಇಂದಿರಾ ಗಾಂಧಿಯವರ ಸ್ಲೋಗನ್ನು. ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆಗೋವರೆಗೂ ಜಯರಾಜ್ಗೂ ಸರ್ಕಾರಕ್ಕೂ ಸಂಘರ್ಷ ಇರಲಿಲ್ಲ. ಆದರೆ ಜಯರಾಜ್ ಪತ್ರಿಕೆಗೆ ಎಡಿಟರ್ ಆಗಿ ಹೋಗೋದಕ್ಕೆ ನಮ್ಮಲ್ಲೇ ಇದ್ದ ಮಹಾನ್ ಬಲಶಾಲಿ ಸಂಪಾದಕರು ಪತ್ರಕರ್ತರು ಹೆದರೋರು. ಅಯ್ಯೋ, ಜಯರಾಜ್ ಪೇಪರಿಗ ನಾವು ಬರೋಲ್ಲ, ಜಯರಾಜ್ ಪೇಪರ ಸವಾಸನೇ ಬೇಡ, ಈ ಒಳ್ಳೆ ಸಂಬಳನೂ ಬೇಕು, ಅವ್ರು ಸವಾಸನೂ ಬೇಡ, ನಾಳೆ ನಮ್ಮನ್ನು ಎಲ್ಕೊಂಡು ಹೋಗ್ಬಿಟ್ರಿ ಏನು ಮಾಡೋದು. ಗುಂಡೂರಾವ್ ಏನು ಮಾಡ್ತಾಯಿದ್ರು, ಜಯರಾಜ್ ಸವಾಸಕ್ಕೆ ಅವ್ರು ಬರ್ತಾ ಇರಲಿಲ್ಲ, ಇವರು ಗುಂಡೂರಾವ್ ಸವಾಸಕ್ಕೆ ಇವರು ಹೋಗ್ತಾ ಇರಲಿಲ್ಲ. ಸರ್, ನನ್ನ ಎಡಿಟ್ರ್ ಮಾಡಿದ್ದೀರಿ, ನೀವು ಸೇರಿದಂತೆ ನನಗೆ ಸಲಹೆಗಳನ್ನ ಕೊಡ್ಬೋದು, ಆದರೆ ನಾನು ಬರೆದದ್ದನ್ನು ರೀರೈಟ್ ಮಾಡಿಕೊಡ್ದು. ಹೌದು, ಚಾಮರಾಜಪೇಟೆಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರ್ ಇದ್ದಾನೆ, ವಿನಾಕೋಣ ಕಿರುಕುಳ ಕೊಡ್ತಾ ಇದ್ದಾನೆ, ಬಡವರನ್ನ ಹೆದರಿಸ್ತಾನೆ, ಬೀದಿ ಬದಿ ವ್ಯಾಪಾರಿಗಳ ಹತ್ರ ಮಾಮೂಲಿ ತೊಗೊಳ್ತಾನೆ, ಆಮೇಲೆ ಕಳ್ಳರ ಹತ್ರ ಎಲ್ಲ ಲಂಚ ಇದೆಲ್ಲ ಹೇಳಿ ನನ್ನ ಭಾಷೆಯಲ್ಲಿ ನಾನು ಬರ್ಕೊಂಡು ಹೋಗ್ತೇನೆ. ಈಗ ಸಣ್ಣ ಮಟ್ಟದಿಂದ ಪ್ರಾರಂಭ ಆಗಿದ್ದು ಕಡೆಗೆ ಕಮಿಷನರು, ಹೋಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ವಿರುದ್ಧ ಬರೆಯೋ ಮಟ್ಟಕ್ಕೆ ಪತ್ರಿಕೆ ಬಂದುಬಿಡ್ತು. ಆಗ ಜಯರಾಜ್ಗೆ ಒಂದು ಶಕ್ತಿ ಬಂತು. ಜಯರಾಜನ್ನು ನನ್ನ ಮನಸ್ಸಲ್ಲಿ ಇದ್ದ ವಿಷಯ ಹೇಳ್ತೀನಿ, ಪ್ರಾಮಾಣಿಕವಾಗಿ ಆತನಿಗೆ ಸ್ವಲ್ಪ ಜೀವನ ಶೈಲಿ ಬದಲಾವಣೆ ಮಾಡಿಸೋಣ ಅಂತ ಒಂದು ಪ್ರಾಮಾಣಿಕ ಮನಸ್ಸು ನನ್ನಲ್ಲಿ ಇತ್ತು. ಎಷ್ಟು ದಿನಕ್ಕೊಂದ್ಸತಿ ಬರ್ತಾ ಇತ್ತು ಪತ್ರಿಕೆ ಗರೀಬಿ ಹಠಾವೋ? 15 ದಿವಸಕ್ಕೊಂದ್ಸತಿ, ಫಾರ್ಟ್ನೈಟ್ಲಿ ಅಂತೀವಿ. ನಾನು ಹೇಳಿದ ಮೂಲಕ್ಕೆ ಬರ್ತಾಯಿದ್ದು ಪತ್ರಿಕೆ ಜಯರಾಜ್ಗೆ ಯಾಕೆ ಬೇಕಾಗಿತ್ತು ಅಂತ. ಯಾರೋ ಪತ್ರಿಕೆ ಮಾಡ್ತಾಯಿದ್ರು. ಈ ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಹೆಸರಿಗೆ ಮಾತ್ರ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡು ಪತ್ರಿಕೆಗಳ ಮಾಲೀಕರು ಉದ್ಯಮಿಗಳು ಅದೊಂದು ಉದ್ಯಮ ಮಾಡಿಕೊಂಡಿದ್ರು. ಅಲ್ಲಿ TS ರಾಮಚಂದ್ರ ರಾಯರಂಥ ಪ್ರತಿಭಾವಂತ ಇವತ್ತಿತ್ತು. ಡೆಕ್ಕನ್ ಹೆರಾಲ್ಡ್ನಲ್ಲಿ ಒಬ್ಬರು ಎಡಿಟರ್ ಇದ್ದರು. ಈ ಬರೆಯುವ ವರ್ಗವೇ ಬೇರೆ, ಆ ಬರೆಯುವ ವರ್ಗಕ್ಕೆ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡು ದುಡಿಸ್ಕೊಳ್ಳೋ ಮಾಲೀಕ ವರ್ಗವೇ ಬೇರೆ. ಅದೇ ಪರಿಸ್ಥಿತಿ ಇವತ್ತಿಗೂ ನಡೀತಾ ಇದೆ. ಇದು ಶತಮಾನಗಳ ಕಾಲದಿಂದನೂ ನಡೀತಾ ಇದೆ. ಮಾಲೀಕ ಅದೊಂದು ಉದ್ಯಮ ಮಾಡ್ಕೊಂಬಿಟ್ರು. ನನಗೆ ಗೊತ್ತಿದ್ದಂಗೆ ಪತ್ರಿಕೆ ಅನ್ನೋದು ಉದ್ಯಮ ಆಗಬೇಕು ನಿಜ, ಆದರೆ ಆ ಪತ್ರಿಕೆ ನಡೆಸುವ ಮಾಲೀಕನಿಗೂ ಕೂಡ ಪತ್ರಿಕೋದ್ಯಮಕ್ಕೆ ಒಂದು ನಿಷ್ಠೆ ಇರಬೇಕು, ಒಂದು ಲಾಯಲ್ಟಿ ಇರಬೇಕು, ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಇರಬೇಕು. ಇದುವರೆಗೂ ನಾನು ಕಂಡಂಗೆ ಕೆಲವ್ರನ್ನ ಬಿಟ್ಟರೆ, ಈಗ ನಮ್ಮ ವಿಶ್ವೇಶ್ವರ ಭಟ್ರು ವಿಶ್ವವಾಣಿ ಅಂತ ಮಾಡ್ತಾಯಿದ್ದಾರೆ. ಹಿಂದೆ ಅವರು ವಿಜಯ ಕರ್ನಾಟಕದಲ್ಲಿ ಇದ್ದರು, ಒಳ್ಳೆಯ ಲೇಖಕರು ಅಂಥವ್ರು ಭಾಳಷ್ಟು ಜನ ಇದ್ದಾರೆ. ಬರಗೂರು ರಾಮಚಂದ್ರಪ್ಪನವರು ಅವ್ರು ಬಿಡಿ ಸರ್ಕಾರಿ ಹುದ್ದೆಯಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ನಮ್ಮ ಆ ಲೆಕ್ಕದಲ್ಲಿ ಹೋದರೆ ಪಾಟೀಲ್ ಪುಟ್ಟಪ್ಪನವರು ಪ್ರಪಂಚ ಅನ್ನೋ ಪತ್ರಿಕೆಯಿಂದ ಸ್ಟಾರ್ಟ್ ಮಾಡಿದ್ರು. ನಿಜವಾದ ಪತ್ರಕರ್ತವರೆಲ್ಲ ಯಾವುದೇ ಇದಕ್ಕೆ ನಾವು ಉಪಯೋಗಿಸ್ಕೊಳ್ಳೋಕ್ಕೆ ಪತ್ರಿಕೋದ್ಯಮ ಮಾಡಲಿಲ್ಲ ಅವರು. ಬಟ್ ಪತ್ರಿಕೋದ್ಯಮಕ್ಕೆ ಬಂದಾಗ ಅದು ಯಾವಾಗ ಉದ್ಯಮ ಅಲ್ಲ ಅಂತ ನಾವು ಕ್ಲಿಯರ್ ಮಾಡಿ, ಈಗ ಪತ್ರಿಕೋದ್ಯಮ ಅಂತೀವಿ, ಇವತ್ತು ಕೂಡ ಉದ್ಯಮ ಆಗಬಾರ್ದು. ಅದು ಉದ್ಯಮ ಆಗಿಬಿಟ್ರೆ ಅದು ಫ್ಯಾಕ್ಟ್ರಿ ಆಗಿಬಿಡುತ್ತೆ. ಏನೋ ಒಂದು ವಸ್ತುನ ತಯಾರು ಮಾಡೋದು, ಮಾರೋದು, ಲಾಭ ತಗೊಳ್ಳೋದು, ಇದು ಆಗಬಾರ್ದು. ಪತ್ರಿಕೋದ್ಯಮದ ಮೂಲ ಉದ್ದೇಶ ಅದನ್ನು ಆವತ್ತಿನ ಸುದ್ದಿಯನ್ನು ಆವತ್ತು ಜನಗಳಿಗೆ ಮುಟ್ಟಿಸೋದು, ಅಥವಾ ಇವತ್ತಿನ ಸುದ್ದಿಯನ್ನು ನಾಳೆ ಬೆಳಿಗ್ಗೆ ಓದಂಗಾದರೂ ಜನಗಳಿಗೆ ಮುಟ್ಟಿಸೋದು, ಎಲ್ಲೋ ನಡೆಯುವಂಥ ಸಮಾರಂಭದ ವರದಿಯನ್ನು ಕೊಡೋದು, ಯಾರೊಬ್ಬ ಪ್ರಭಾವಿ ವ್ಯಕ್ತಿ ಹೇಳಿದ್ದನ್ನು ಮಾಡಬೇಕು, ಅಥವಾ ಯಾರೊಬ್ಬ ಪ್ರಭಾವಿ ವ್ಯಕ್ತಿ ಅಪರಾಧ ಮಾಡಿದ್ರೆ ಅದನ್ನು ರಿಪೋರ್ಟ್ ಮಾಡಬೇಕು. ಯಾಕೆಂದರೆ ಕೋರ್ಟ್ನವರು ಹೋಗಿ ಎಲ್ಲ ಕಡೆ ಹೇಳ್ಕೊಂಬರೋಕ್ಕಾಗಲ್ಲ, ಲಾಯರ್ ಎಲ್ಲ ಕಡೆ ಹೇಳ್ಕೊಂಬರೋಕ್ಕಾಗಲ್ಲ, ಕೇಸ್ ಹಾಕಿದವ್ರು ಹೇಳ್ಕೊಂಬರೋಕ್ಕಾಗಲ್ಲ. ಹೀಗೆ ಎಲ್ಲಿಂದ ಸುದ್ದಿ ಮುಟ್ಟೋದಿಲ್ಲೋ ಅಲ್ಲಿ ಸುದ್ದಿ ಮುಟ್ಟಿಸೋದು ಪತ್ರಿಕೆ ಮೂಲ ಉದ್ದೇಶ. ಆ ಪತ್ರಿಕೆ ನಡೆಸೋದಕ್ಕೆ ಏನಾದರೂ ಹಣಕಾಸಿನ ವ್ಯವಸ್ಥೆ ಬೇಕಲ್ಲ, ಅದಕ್ಕೆ ಜಾಹೀರಾತು ಅಂತ ಒಂದು ಲೆವೆಲ್ ಬಂತು. ಚಂದಾದಾರರು ಅಂತ ಬಂತು, ಎರಡನೇ ಮೇಯ್ನು. ಚಂದಾದಾರರು ಅಂತ ಹೇಳಿದ್ರೆ ಒಟ್ಟಿಗೆ ದುಡ್ಡು ಕೊಟ್ಟು, ಇಲ್ಲ ಆವತ್ತಿನ ಕಾಸು ಆವತ್ತು ಕೊಟ್ಟು ಪತ್ರಿಕೆ ಕೊಂಡು ಓದುವನು, ಹಣ ಕೊಟ್ಟು ಕೊಂಡು ಓದು. ಜಾಹೀರಾತು ಅಂತ ಹೇಳಿದ್ರೆ ಹೊಸ ಉದ್ದಿಮೆಗಳು, ದೊಡ್ಡ ಉದ್ದಿಮೆಗಳು ಅವರ ಉತ್ಪನ್ನಗಳ ಮಾರಾಟಕ್ಕೆ ಅದು ಒಂದು ವಾಣಿಜ್ಯೋದ್ಯಮವಾಗಿ ಜಾಹೀರಾತು ಕೊಡೋರು. ಆ ದುಡ್ಡಿನಿಂದ ಪತ್ರಿಕೆ ನಡೆಸೋದು ನಿಜವಾದ ಪತ್ರಿಕೋದ್ಯಮ. ಈ ಟೆಕ್ನಾಲಜಿಯಲ್ಲಿ ಈಗ ಪತ್ರಿಕೆ ಬಗ್ಗೆ ಮಾತಾಡೋದೇ ಅನವಶ್ಯಕ ಅನಿಸುತ್ತೆ. ಅದು ಸಬ್ಜೆಕ್ಟಿಗೆ ಬಂದಿದ್ದೀವಿ. ಮತ್ತು ಜಯರಾಜ್ ವಿಷಯಕ್ಕೆ ಬಂದಾಗ ಗರೀಬಿ ಹಠಾವೋ ಅದು ಇಂದಿರಾ ಗಾಂಧಿಯವರ ಸ್ಲೋಗನ್ನು. ಗರೀಬಿ ಹಠಾವೋ ಮೊದಲನೇದಾಗಿ ಜಯರಾಜ್ ಇಂದಿರಾ ಗಾಂಧಿಯವರ ಪರಮ ಭಕ್ತರಾಗಿದ್ದರು. ಯಾಕೋ ಗೊತ್ತಿಲ್ಲ, ಆಗ ಇದ್ದ ಕಾಂಗ್ರೆಸ್ಸಿನ ಪ್ರಭಾವವು, ಅದೇ ನೆಹರು
ಮೋತಿಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸು ಮತ್ತು ಇವ್ರು ಮತ್ತು ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರು ಯಾರು, ಮೌಲಾನಾ ಇದು ತುಂಬ ಜನ ದೊಡ್ಡ ಕಾಂಗ್ರೆಸ್ ನಾಯಕರ ಹೆಸರೇ ಗೊತ್ತಿರಲಿಲ್ಲ ಜಯರಾಜ್ಗೆ. ಇಂದಿರಾ ಗಾಂಧಿ ಒಬ್ಬರೇ ಗೊತ್ತಿತ್ತು. ಹಾಗಾಗಿ ಇಂದಿರಾ ಗಾಂಧಿಯ ಮೌತ್ ಪೀಸ್, ಇಂದಿರಾ ಗಾಂಧಿಯ ಘೋಷಣೆ, ಕಾಂಗ್ರೆಸ್ ಪಕ್ಷದ ಘೋಷಣೆ, ಆಗ ಸುಮಾರು ಘೋಷಣೆಗಳನ್ನ ಮಾಡ್ತಾರೆ. ಅದರಲ್ಲಿ ಗರೀಬಿ ಹಠಾವನ್ನು ಒಂದು, ದೇಶದಲ್ಲಿ ಬಡತನವನ್ನು ಹೋಗಲಾಡಿಸ್ಬೇಕು ಅನ್ನೋ ಉದ್ದೇಶನ ಗರೀಬಿ ಹಠಾವ್ ಅಂತ ಒಂದು ಘೋಷಣೆ ಮಾಡ್ತಾರೆ ಪಕ್ಷದ ವತಿಯಿಂದ. ಆ ಒಂದು ಪದವನ್ನು ಉಪಯೋಗಿಸ್ಕೊಂಡು ಗರೀಬಿ ಹಠಾವ್ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಇನ್ನು ಜಯರಾಜ್ಗೆ ಪತ್ರಿಕೆ ಮಾಡೋ ಅವಶ್ಯಕತೆ ಏನಿತ್ತು ಅನ್ನೋ ವಿಷಯಕ್ಕೆ ಬಂದಾಗ, ಜಯರಾಜು ಆಗಿನ ಕಾಲಕ್ಕೆ ಇದಕ್ಕೆ ಎರಡು ಇತಿಹಾಸ ಇದೆ. ಜಯರಾಜು ನಿಮ್ಮ ದೃಷ್ಟಿಯಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿದ್ದರು, ರೌಡಿಸಮಲ್ಲಿ ಇದ್ದರು, ಅಂಡರ್ವರ್ಲ್ಡಲ್ಲಿ ಇದ್ದರು ಅಥವಾ ಇದ್ದ, ಅದಕ್ಕೋಸ್ಕರ ಅವನಿಗೆ ಇದು ಬೇಕಾಗಿತ್ತು ಒಂದು ಪತ್ರಿಕೆ ಮಾಡ್ದ ಅಂತ ಹಲವಾರು ಜನರಲ್ಲಿ ಭಾವನೆ ಇದೆ. ಅದು ಒಂದು ಲೆಕ್ಕದಲ್ಲಿ ನಿಜವೂ ಹೌದು. ಜಯರಾಜ್ಗೆ ಗರೀಬಿ ಹಠಾವ್ ಪತ್ರಿಕೆ ಹೇಗೋ ಸ್ಟಾರ್ಟ್ ಆಯಿತು. ಅದನ್ನು ನಾನು ಜಯರಾಜ್ಗಿಂತ ಸ್ವಲ್ಪ ಬುದ್ಧಿವಂತರಾದವರು ಸತ್ಯರಾಜ್ ಅಂತ ಒಬ್ಬರು, ಸ್ವಾಮಿರಾವ್ ಅಂತ ಒಬ್ಬರು, ಇನ್ನೊಂದಿಬ್ಬರು, ಅವ್ರು ಯಾರೂ ಪತ್ರಕರ್ತರಲ್ಲ, ಒಂದೊಂದು ಸಣ್ಣ ಪತ್ರಿಕೆಗಳು ಮಾಡ್ಕೊತಾ ಇದ್ದರು. ಅವರು ಮೇಂಟೈನ್ ಮಾಡ್ತಾಯಿದ್ರು. ಆವಾಗ ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಿನಲ್ಲಿ ನಾನು ಪರಿಚಯ ಆದೆ. ಜಯರಾಜ್ಗೆ ಅನ್ನಿಸ್ತು ಇದು ನಿಜವಾದ ಪತ್ರಿಕೆ ಅಲ್ಲ, ಇವ್ರು ಬಾಯಿಗೆ ಬಂದಂಗೆ ಬರೀತಾರೆ, ಏನೇನೋ ಮಾಡ್ತಾರೆ, ಅರ್ಥ ಇರೋಲ್ಲ. ಆಮೇಲೆ ಬರೆಯೋದು ಇಲ್ಲ ಅವರು. ಬೆಳಿಗ್ಗೆ ಒಂದು ಪ್ರಜಾವಾಣಿಯಲ್ಲಿ ಒಂದು ಕತ್ರಿ ತೊಗೊಂಬಂದು ಕಟ್ ಮಾಡಿಬಿಟ್ಟು ಹೆಡ್ಡಿಂಗ್ ಕೂಡ ಚೇಂಜ್ ಮಾಡ್ತಾ ಇರಲಿಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಕಂಪೋಸ್ ಮಾಡಿ ಪ್ರಿಂಟಿಂಗ್ ಮಾಡಪ್ಪ ಅಂಥೇಳಿ ಬರೆಯೋಕ್ಕೆ ಬಂದಿರ್ತಾನೆ ಬರವಣಿಗೆ ಇವರಿಗೆ. ಒಂದು ಸಂಯುಕ್ತ ಕರ್ನಾಟಕದವರದು, ಆಗಿನ ಕಾಲದಲ್ಲಿ ಇದ್ದಿದ್ದೇ 4 ಪತ್ರಿಕೆ, ಪ್ರಜಾವಾಣಿ ಒಂದು, ಕನ್ನಡಪ್ರಭ ಒಂದು, ಸಂಯುಕ್ತ ಕರ್ನಾಟಕ ಒಂದು. ಆಮೇಲೆ ಕೆಲವು ಪತ್ರಿಕೆಗಳು ಬಂದವು ಹೋದವು. ಆಗ ನನಗೆ ಸ್ವಲ್ಪ ಬರವಣಿಗೆ ಗೊತ್ತಿದೆ ಅಂತ ಗೊತ್ತಾಗಿ ನನ್ನನ್ನು ನೀನು ಎಡಿಟ್ರ್ ಆಗು ಅಂತ ಹೇಳಿದರು. ನಾನು ಎಡಿಟರ್ ಡೈರೆಕ್ಟರ್ ಎಡಿಟರ್ ಆಗಲಿಲ್ಲ, ಎಡಿಟರ್ ಅವರ ಹೆಸರಲ್ಲೇ ಇತ್ತು. ಯಾವಾಗಲೂ ಪತ್ರಿಕೆ ಮಾಡುವಾಗ ಒಂದು ಡಿಕ್ಲರೇಷನ್ ಅಂತ ತಗೊಳ್ತೀವಿ ನಾವು. ಟೈಟ್ಲ್ ಕ್ಲಿಯರೆನ್ಸಲ್ಲಿ ಡೆಲ್ಲಿಯಿಂದ ಬರುತ್ತೆ, ಯಾವ ಹೆಸರುಗಳನ್ನ ಹಾಕಿರ್ತೀವಿ ಅದು ಕ್ಲಿಯರೆನ್ಸ್ ಕೊಡ್ತಾರೆ. ಅದಾದಮೇಲೆ ನಾವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ರ ಮುಂದೆ ಒಂದು ಡಿಕ್ಲೇರ್ ಮಾಡ್ಕೊಳ್ಬೇಕಾಗುತ್ತೆ. ಜಯರಾಜನೇ ಎಡಿಟರ್, ಪ್ರಿಂಟರ್ ಆ್ಯಂಡ್ ಪಬ್ಲಿಷರ್ ಅಂತ ಜಯರಾಜೇ ಡಿಕ್ಲೇರ್ ಮಾಡ್ಕೊಳ್ತಾರೆ. ಕೆಲವು ಕಡೆ ಪ್ರಿಂಟರ್ನಂತ ನಾವು ಎಲ್ಲಿ ಪ್ರಿಂಟ್ ಮಾಡ್ತೀವಿ ಆ ಪ್ರಿಂಟರ್ದು ಒಂದು ಡಿಕ್ಲರೇಷನ್ ಬೇಕಾಗುತ್ತೆ. ಈಗ ಜಯರಾಜ್ ಗರೀಬಿ ಹಠಾವ್ ಮಾಡುವಾಗ ವನಜಾ ಪ್ರಿಂಟರ್ಸ್ ಅಂತ ಇತ್ತು, BT ರಾಮಚಂದ್ರ ಅಂತ ಅದ್ರ ಓನರು. ಒಂದು ಸಣ್ಣ ಪ್ರಿಂಟಿಂಗ್ ಪ್ರೆಸ್ಸು ಕಿಲಾರಿ ರೋಡಲ್ಲಿ ಇತ್ತು. ಫಸ್ಟ್ ಅವರು ಡಿಕ್ಲರೇಷನ್ ಅವ್ರು ಕೊಡ್ತಾರೆ. ಇದೆಲ್ಲ ಒಂದು ಸಿಸ್ಟಮೆಟಿಕಾಗಿ ನಡ್ಕೊಂಡು ಬರ್ತಾಯಿತ್ತು ಅಷ್ಟೇ. ಅಲ್ಲಿ ಲಾಭ ನಷ್ಟದ ಪ್ರಶ್ನೆ, ಉದ್ದೇಶದ ಪ್ರಶ್ನೆ, ಸಮಾಜಕ್ಕಾಗಿ ಮಾಡ್ತಾಯಿದ್ದೀವಿ ಪ್ರಶ್ನೆ, ಇದೆಲ್ಲದಕ್ಕೂ ಉತ್ತರವೇ ಇಲ್ಲ. ಅಂದರೆ ಪತ್ರಿಕೆ ಯಾಕೆ ಮಾಡ್ತಾಯಿದ್ದೀವಿ ಅಂತ ಮೂಲನೇ ಗೊತ್ತಿಲ್ಲ ಅವರಿಗೆ. ಒಂದು ಪತ್ರಿಕೆ ಬರ್ತಾಯಿತ್ತು. ನನ್ನ ಪ್ರವೇಶ ಯಾವಾಗಾಯಿತು, ನನ್ನ ತಲೆಯಲ್ಲಿ ಸ್ವಲ್ಪ ಇದ್ದಿದ್ದ ಆಗಿನ ಕಾಲ ಮಟ್ಟಿಗೆ ಸ್ವಲ್ಪ ನಾವೆಲ್ಲ ಪ್ರೋಗ್ರೆಸಿವ್ ಅಂತಲೇ ಹೇಳ್ಕೊಬೋದು. ಸರ್ ಇದು ಪತ್ರಿಕೆ ಅಲ್ಲ, ಇದಕ್ಕೆ ಬೇರೆ ಆಕಾರ ಕೊಡಬೇಕು. ಆಗ ಟ್ಯಾಬ್ಲಾಯ್ಡ್ ಅಂತೀವಿ ನಾವು, ಟ್ಯಾಬ್ಲಾಯ್ಡ್ ಸೈಜು ಬರೋದು, ಸಿಂಗಲ್ ಶೀಟ್ ಬರೋದು. ಸ್ವಲ್ಪ ಪಟ್ಟಿಗೆ ಅಲ್ಲಿ ಬಳೆಪೇಟೆ ಸರ್ಕಲ್ನಲ್ಲಿ, ಮೆಜೆಸ್ಟಿಕ್ ಸರ್ಕಲ್ನಲ್ಲಿ ಇವು ಹುಡುಗರು ಮಾರೋರು, ಗರೀಬಿ ಹಠಾವ್ ಅಂತ. ಆಗಿನ ಕಾಲಕ್ಕೆ ಕಿಡಿ ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು, ಜ್ವಾಲಾಮುಖಿ ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು. ಹೀಗೆ ಸಣ್ಣ ಪತ್ರಿಕೆಗಳು ಬರ್ತಾಯಿದ್ವು. ನೆಪ ಮಾತ್ರಕ್ಕೆ ಬರ್ತಾಯಿತ್ತು. ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಪ್ರಿಂಟ್ ಮಾಡ್ತಾಯಿದ್ರು. ಆಮೇಲೆ ದೇವರಾಜ ಅರಸು ಮುಖ್ಯಮಂತ್ರಿ ಆದಾಗ ಜಾಹೀರಾತು ಕೊಡಬೇಕು ಅಂತ ಇತ್ತು. ಆ ಜಾಹೀರಾತು ನೀತಿ ಅಂತ ಇರಲಿಲ್ಲ. ಜಾಹೀರಾತು ನೀತಿ ಅಂತ ಈಗ ಇದೆ. ಜಾಹೀರಾತು ಕೊಡಬೇಕಾದ್ರೆ ಯಾವ ಪತ್ರಿಕೆ ಕೊಡಬೇಕು, ಯಾವ ಪತ್ರಿಕೆಯ ಪ್ರಸಾರ ಎಷ್ಟು, ಅದಕ್ಕೆ ಸರ್ಕ್ಯುಲೇಷನ್ ಬ್ಯೂರೋ ಆಫ್ ಇಂಡಿಯಾ ಅಂಥೇಳಿ ನ್ಯಾಷನಲ್ ಲೆವೆಲ್ನಲ್ಲಿ ಪತ್ರಿಕೆ ಸರ್ಕ್ಯುಲೇಷನ್ ಎಷ್ಟು, ಅದಕ್ಕೆಲ್ಲ ಮಾನದಂಡ ಅಳೆಯೋದಕ್ಕೆ ಒಂದು ಇಲಾಖೆಗಳು ಇತ್ತೀಚೆಗೆಲ್ಲ ಆಗಿದ್ದಾವೆ. ಹೀಗಾಗಿ ಪತ್ರಿಕೋದ್ಯಮಕ್ಕೆ ಹೇಗೋ ಜಯರಾಜ್ ಬರ್ತಾರೆ, ನಾನು ಎಡಿಟ್ರಾಗಿ ಸೇರಿಕೊಳ್ತೇನೆ. ಆಗ ಜಯರಾಜ್ಗೆ ಒಂದು ಇಮೇಜ್ ಕ್ರಿಯೇಟ್ ಆಗಿಬಿಟ್ಟು ಆಗಲೇ, ನಾನು ಹೋಗೋ ಹೊತ್ತಿಗಾಗಲೇ ಒಂದು ನೆಗೆಟಿವ್ ಇಮೇಜು ಕ್ರಿಯೇಟ್ ಆಗಿತ್ತು. ಆ ಪತ್ರಿಕೆಗೆ ಒಬ್ಬರು ಎಡಿಟ್ರು ಬೇಕಾಗಿತ್ತು ಜಯರಾಜ್ಗೆ. ಆದರೆ ಜಯರಾಜ್ ಪತ್ರಿಕೆಗೆ ಎಡಿಟ್ರಾಗಿ ಹೋಗೋದಕ್ಕೆ ನಮ್ಮಲ್ಲೇ ಇದ್ದ ಮಹಾನ್ ಬಲಶಾಲಿ ಸಂಪಾದಕರು, ಪತ್ರಕರ್ತರು ಹೆದರೋರು. ಅಯ್ಯೋ ಜಯರಾಜ್ ಪೇಪರಿಗ ನಾವು ಬರೋಲ್ಲ, ಜಯರಾಜ್ ಪೇಪರ ಸವಾಸನೇ ಬೇಡ, ಒಳ್ಳೆ ಸಂಬಳನೂ ಬೇಕು, ಸವಾಸನೂ ಬೇಡ,
ನಾಳೆ ನಮ್ಮನ್ನು ಎಳ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ಇದು ಪತ್ರಕರ್ತನಿಗೆ ಇರಬಾರ್ದಂತಹ ಪುಕ್ಕಲುತನ ಅನೇಕ ದೊಡ್ಡ ದೊಡ್ಡ ಪತ್ರಿಕೆಗಳ ರಿಪೋರ್ಟ್ರುಗಳಿಗಿತ್ತು. ಜಯರಾಜ್ ಬಗ್ಗೆ ಒಳ್ಳೆಯ ಅಭಿಪ್ರಾಯನೂ ಇತ್ತು ಅವರಿಗೆ, ಆದರೂ ಅವ್ರು ಸವಾಸ ಬೇಡ. ಅದೆಲ್ಲವನ್ನು ಮೀರಿ ಧೈರ್ಯವಾಗಿ ಹೋದವನು ನಾನು. ಅದಕ್ಕೆ ಮೂಲ ಕಾರಣ ಯಾವುದೇ ಪತ್ರಿಕೋದ್ಯಮಿಗೆ ನಾನೊಬ್ಬ ಪ್ರಾಮಾಣಿಕ ಪತ್ರಕರ್ತ ಆದರೆ ಸಾಲದು, ನಿಜವಾದ ಪತ್ರಕರ್ತನಾಗಿರಬೇಕು. ಹಿ ಶುಡ್ ಬಿ ಎ ಜಿನೈನ್ ಜರ್ನಲಿಸ್ಟ್. ನಾನು ಜಯರಾಜ್ ಜೊತೆ ಹೋಗುವಾಗ ನನಗೆ ಬೇರೆ ಏನೂ ಇಲ್ಲ, ಬರೆಯೋದೇ ಅಷ್ಟೇ ಕೆಲಸ, ಪ್ರಿಂಟ್ ಮಾಡಿಸೋದು ಅಷ್ಟೇ ಕೆಲಸ. ಹೀಗೆ ಬೇರೆ ಒಂದು ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೆ ಪತ್ರಿಕೋದ್ಯಮಕ್ಕೆ ಯಾಕೆ ಬರ್ತಾರೆ? ಅವ್ರು ನಿಜವಾದ ಪತ್ರಕರ್ತರು ಆಗ್ತಾರೆ. ಆಗಿನ ಕಾಲಕ್ಕೆ ಜಯರಾಜ್ಗೆ ಅದು ಹಲವಾರು ಕಾರಣಗಳಿದೆ, ಅದರಲ್ಲಿ ತುಂಬ ಡೀಟೇಲಾಗಿ ಹೇಳೋದಕ್ಕೆ ಕಷ್ಟ ಅಲ್ಲ, ಟೈಮು ಸಿಕ್ಕಲ್ಲ. ಈಗ ಜಯರಾಜ್ಗೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಬಂದ ಮೇಲೆ ಗುಂಡೂರಾವ್ ಸರ್ಕಾರಕ್ಕೆ ಜಯರಾಜ ಭಾಳ ಹತ್ತಿರವಾಗಿದ್ದರು. ಯಾಕೆಂದರೆ ಮೆಂಟ್ಯಾಲಿಟಿ ಥರನೋ ಅಥವಾ ಆ ಆಲೋಚನೆಗಳು ಒಂದೇನೋ ಏನೋ. ಗುಂಡೂರಾವ್ ಏನು ಮಾಡ್ತಾಯಿದ್ರು, ಜಯರಾಜ್ ಸಹವಾಸಕ್ಕೆ ಅವ್ರು ಬರ್ತಾ ಇರಲಿಲ್ಲ, ಇವರು ಗುಂಡೂರಾವ್ ಸಹವಾಸಕ್ಕೆ ಇವರು ಹೋಗ್ತಾ ಇರಲಿಲ್ಲ. ಮೀಡಿಯೇಟರ್ಸ್ ಇದ್ದರು, FM ಖಾನ್ ಅಂತ ಇದ್ದರು ಆಗಿನ ಕಾಲದಲ್ಲಿ, ಕೆಲವರೆಲ್ಲ ಇದ್ದರು, ಮಾತಾಡ್ತಾಯಿದ್ರು. ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆಗೋವರೆಗೂ ಜಯರಾಜ್ಗೂ ಸರ್ಕಾರಕ್ಕೂ ಸಂಘರ್ಷ ಇರಲಿಲ್ಲ. ಸಂಘರ್ಷ ಇತ್ತು, ಜಯರಾಜ್ಗೂ ಪೊಲೀಸ್ನವ್ರಿಗೂ ಇತ್ತು. ಅದು ಅಂಡರ್ ದ ಲಾ ಆಫ್ ದ ಲ್ಯಾಂಡ್ ಅಂತೀವಿ. ಈ ನೆಲದ ನ್ಯಾಯದ ಅಪರಾಧ ಯಾವುದು, ಅಪರಾಧಿ ಕೃತ್ಯ ಯಾವುದು, ನಿರಪರಾಧಿ ಯಾರು, ಅಪರಾಧಿ ಯಾರು, ಇದೆಲ್ಲ ಆ ಸಂಘರ್ಷ ಇತ್ತು. ಅದೇನೋ ಮಾಡ್ಕೊಳ್ಳೋರು ಅವ್ರ ಲೆವೆಲ್ಲಿಗೆ. ನಾನು ಎಂಟ್ರಾಗಿ ಅವ್ರನ್ನ ಹೇಳಿದೆ, ಸರ್ ನನ್ನ ಎಡಿಟ್ರ್ ಮಾಡಿದ್ದೀರಿ, ನೀವು ಸೇರಿದಂತೆ ನನಗೆ ಸಲಹೆಗಳನ್ನ ಕೊಡ್ಬೋದು, ಆದರೆ ನಾನು ಬರೆದದ್ದನ್ನು ರೀರೈಟ್ ಮಾಡಿಕೊಡ್ದು, ನಾನು ಬರೆದದನ್ನು ಕರೆಕ್ಷನ್ ಹಾಕಬಾರ್ದು, ನನಗೆ ಬೇಕಾದವ್ರನ್ನ ನಾನೇ ಪ್ರೂಫ್ ರೀಡರ್ ಅಂತ ನಾನು ತೊಗೊಳ್ತೀನಿ, ಅವರು ಪ್ರೂಫ್ ರೀಡಿಂಗ್ ಮಾಡಲಿ ಅವರು, ಬಟ್ ನಾನು ಬರೆದ ಬರವಣಿಗೆಯನ್ನು ಯಾರೂ ಚೇಂಜ್ ಮಾಡಿಕೊಡ್ದು, ನಂಬರ್ 1. ಎರಡನೇದು, ನನ್ನ ಪತ್ರಿಕಾ ಕಚೇರಿಗೆ ಅಂತ ನನ್ನೊಂದು ಟೇಬಲ್ಲು ಚೇರು ಕೊಡಿ, ಇಷ್ಟೇ ಸಾಕು. ಈ ಟೇಬಲ್ ಬಿಟ್ಟು ಮುಂದಕ್ಕೆ ಅದರ ಆಚೆ ಪತ್ರಿಕೆಗೆ ಸಂಬಂಧಪಟ್ಟದವರು ಯಾರೇ ಬಂದರೂ ನಾನು ಪರ್ಮಿಷನ್ ತೊಗೊಂಡು ಇಲ್ಲಿ ಬಂದು ಕೂತ್ಕೋಬೇಕು. ನಿಮ್ಮ ಫ್ಯಾಮಿಲಿಯವರೇ ಆಗಲಿ ಯಾರು ನನ್ನ ವಿಷಯಕ್ಕೆ ಬರಬಾರ್ದು. ನೀವು ಬೀಯಿಂಗ್ ಹೋಲ್ಸೇಲ್ ಓನರ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಥವಾ ಸಂಸ್ಥೆ, ನೀವು ಸಜೆಷನ್ ಕೊಡಿ. ನೀವು ಕೂಡ ಎಂಟ್ರಾಗಂಗಿಲ್ಲ, ಏನು ಬರೀಬೇಕು ಅಂತ ಹೇಳಿ. ನೋಡಪ್ಪ, ಇವರು ತುಂಬ ಜಾಸ್ತಿ ಆಗಿದೆ ಶ್ರೀಧರ್, ಪೊಲೀಸ್ನವನು ಏನೋ ಅವ್ನು ಭಾಳ ಇದು ಕೊಡ್ತಾರಂತೆ ಇನ್ಸ್ಪೆಕ್ಟ್ರವನು, ಆಯ್ತು ಕೊಡಿ ಬರೀತೀನಿ. ನಾನು ಐ ಆಮ್ ನಾಟ್ ದ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಲೀಗಲ್ಲಾಗಿ ನೀವು ಆರ್ ರೆಸ್ಪಾನ್ಸಿಬಲ್. ನೀವು ಹೇಳಿದ್ದೀರಿ, ನಾನು ಬರಿತೀನಿ. ಹೌದು, ಚಾಮರಾಜಪೇಟೆಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರ್ ಇದ್ದಾನೆ, ವಿನಾಕೋಣ ಕಿರುಕುಳ ಕೊಡ್ತಾ ಇದ್ದಾನೆ, ಬಡವರನ್ನ ಹೆದರಿಸ್ತಾನೆ, ಬೀದಿ ಬದಿ ವ್ಯಾಪಾರಿಗಳ ಹತ್ರ ಮಾಮೂಲಿ ತೊಗೊಳ್ತಾನೆ, ಆಮೇಲೆ ಕಳ್ಳರತ್ತ ಎಲ್ಲ ಲಂಚ ತೊಗೊಳ್ತಾನೆ, ಇದೆಲ್ಲ ಹೇಳಿ ನನ್ನ ಭಾಷೆಯಲ್ಲಿ ನಾನು ಬರ್ಕೊಂಡು ಹೋಗ್ತೇನೆ. ಈಗ ಸಣ್ಣ ಮಟ್ಟದಿಂದ ಪ್ರಾರಂಭ ಆಗಿದ್ದು ಕಡೆಗೆ ಕಮಿಷನರು, ಹೋಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ವಿರುದ್ಧ ಬರೆಯೋ ಮಟ್ಟಕ್ಕೆ ಪತ್ರಿಕೆ ಬಂದುಬಿಡ್ತು. ಆಗ ಜಯರಾಜ್ಗೆ ಒಂದು ಶಕ್ತಿ ಬಂತು. ಈಗ ಇದೆಲ್ಲ ಬಿಟ್ಟು ಜಯರಾಜೇ ಎದುರುಗಡೆ ಸಿಕ್ಕಿದ್ರೆ, ಜಯರಾಜ್ ನೀವೇನು ಮಾಡ್ತಾಯಿದ್ದೀರಿ? ನಾನು ರೌಡಿಸಮ್ ಮಾಡ್ತಾಯಿದ್ದೀನಿ ಅಂತ ಜಯರಾಜ್ ಹೇಳ್ಕೊಳಕ್ಕಾಗುತ್ತಾ? ವ್ಯಾಪಾರ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳಕ್ಕಾಗ? ಏನು ವ್ಯಾಪಾರ ಮಾಡ್ತಾಯಿದ್ದೀರಿ? ಫ್ಯಾಕ್ಟ್ರಿ ಇದೆಯಾ, ಅಂಗಡಿ ಇದೆಯಾ, ಮಂಡಿ ಇದೆಯಾ, ತರಕಾರಿ ತಳ್ಳೋ ಗಾಡಿ ಇದೆಯಾ? ಏನು? ಯು ಆರ್ ನಾಟ್ ಎ ಮರ್ಚೆಂಟ್, ಯು ಆರ್ ನಾಟ್ ಎ ಉದ್ಯಮಿ, ಇಂಡಸ್ಟ್ರಿಯಲಿಸ್ಟ್ ಅಲ್ಲ. ಏನೋ ಹೇಳ್ಕೊಳ್ಳೋಕೊಂದು ಬೇಕಲ್ಲ. ನಾನು ಗರೀಬ್ ಹಠಾವ್ ಎಡಿಟರ್, ಸಂಪಾದಕ. ಅದೊಂದು ಇಚ್ಛೆ ಆಯ್ತು ಅಷ್ಟನಿಗೆ. ಆಮೇಲೆ ನನ್ನ ಫೋಟೋ ಬರುತ್ತೆ, ಪ್ರತಿ ವಾರ ಫೋಟೋ ಬರುತ್ತೆ. ಕ್ರಿಮಿನಲ್ಲಾಗಿ ಫೋಟೋ ಬರೋಕ್ಕೂ ಈ ಸಂಪಾದಕ್ಕೆ ಎಡಿಟರ್ ಅಂತ ಫೋಟೋ ಬರೋಕ್ಕೂ ವ್ಯತ್ಯಾಸ ಇದೆ. ಆಗ ನನಗೆ ಪಾಪ್ಯುಲಾರಿಟಿ ಸಿಗುತ್ತೆ, ಜನಪ್ರಿಯತೆ ಹೆಚ್ಚಾಗುತ್ತೆ, ನನ್ನ ಮೇಲಿದ್ದ ಮನೋಭಾವ ಬದಲಾವಣೆ ಆಗುತ್ತೆ, ಸಮಾಜದಲ್ಲಿ ನನಗೂ ಒಂದು ಗೌರವ ಸಿಗುತ್ತೆ. ನಾನು ಆಗಾಗಲೇ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ದೀನಿ. ನನಗೆ ಟಿಕೆಟ್ ಕೊಡೋ ಡೌಟ್ ಅವರು, ಈಗಾಗಲೇ ಅದನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಬಿಟ್ಟಿದ್ದಾರೆ. ಆಮೇಲೆ ಟಿಕೆಟ್ ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ. ಅವ್ರ ಅಪ್ಪ MLA ಆಗಿರ್ತಾನೆ, ಅವ್ರ ತಾತ ಮಿನಿಸ್ಟರ್ ಆಗಿರ್ತಾನೆ, ಅವ್ರ ಚಿಕ್ಕಪ್ಪ MLA ಆಗಿರ್ತಾನೆ. ಆ ಇನ್ಫ್ಲೂಯೆನ್ಸ್ ಎಲ್ಲ ಇರುತ್ತೆ. ನನಗೆ ಜಯರಾಜ್ಗೆ ಯಾವ ಇನ್ಫ್ಲೂಯೆನ್ಸು ಇಲ್ಲ. ಅಟ್ಲೀಸ್ಟ್ ಎಡಿಟರ್ ಅಂತ ಬಂತು. ಅಲ್ಲಿವರೆಗೆ ಜಯರಾಜ್ಗೆ ಒಂದು ಮೊರಾಲಿಟಿ ಕ್ರಿಯೇಟ್ ಆಯಿತು. ಹೌದು, ನಾನು ಎಡಿಟರ್, ಹೀಗೆ ಹೋಗ್ಬೋದು. ಎಡಿಟರ್ ಅಂತ ಹೋಗೋದಕ್ಕೂ ಒಬ್ಬ ರೌಡಿ
ಕ್ರಿಮಿನಲ್ ಅಂತ ಹೋಗೋದಕ್ಕೂ ವ್ಯತ್ಯಾಸ ಇದೆ ಅಂತ ಒಂದೆಟ್ಟು ಆಗೋಯ್ತು ನನಗೆ. ಅದೇ ಟೈಮ್ಗೆ ಹರ್ಭಜನ್ ಸಿಂಗ್ ಅಂತೇಳಿ ಡೆಲ್ಲಿಯಲ್ಲಿ ಆಲ್ ಇಂಡಿಯಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ನ್ಯೂಸ್ ಪೇಪರ್ ಫೆಡರೇಷನ್ ಅಂತ ಒಂದಿತ್ತಲ್ಲ ಆಗಿನ ಕಾಲಕ್ಕೆ ಡೆಲ್ಲಿಯಲ್ಲಿ ಹೆಡ್ ಆಫೀಸ್, ಅದರ ಎಡಿಟರು ಹರ್ಭಜನ್ ಸಿಂಗ್. ಅವನು ನನಗೆ ಆತ ಪರಿಚಯ ಆಗಿದ್ದ. ಅದರ ಯೂನಿಟ್ಗಳನ್ನ ಇದೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದ. ಕರ್ನಾಟಕದಲ್ಲೂ ಒಂದು ಹೆಸರು ಮಾತ್ರ ಯಾರೋ ಬೋರ್ಡ್ ಹಾಕ್ಕೊಂಡು ಇದ್ದರು ಅಷ್ಟೇ. ಆಗ ನಾನು ಹರ್ಭಜನ್ ಸಿಂಗ್ಗೆ ಹೇಳಿ, ಈಸ್ ಅ ಮೋಸ್ಟ್ ಪವರ್ಫುಲ್ ಮ್ಯಾನ್. ಅವನು ಕಾಂಗ್ರೆಸ್ನ ಇಂದಿರಾ ಗಾಂಧಿ ಕುಟುಂಬಕ್ಕೆ ಸ್ವಲ್ಪ ಆಪ್ತರಾಗಿದ್ದ. ಹರ್ಭಜನ್ ಹಿ ಈಸ್ ನೋ ಮೋರ್, ಅವರೆಲ್ಲ ಅವರು ಹೋಗಿಬಿಟ್ರು. ಆತ ಇಂಡಿಯನ್ ಅಬ್ಸರ್ವರ್ ಅಂತ ಒಂದು ಇಂಗ್ಲೀಷ್ ಪತ್ರಿಕೆ ಮಾಡ್ತಾಯಿದ್ದ, ಒಂದು ಮ್ಯಾಗ್ಝೈನ್ ಟೈಪು. ಇಂಡಿಯನ್ ಅಬ್ಸರ್ವರ್ ಅಂತ ಮಾಡ್ತಾಯಿದ್ದ. ಇನ್ನೂ ಒಂದು ಪತ್ರಿಕೆ ಹಿಂದಿಯಲ್ಲಿ ಒಂದು ಮಾಡ್ತಾಯಿದ್ದ, ಫಿಲಮ್ ಮಿರರ್ ಅಂತ ಒಂದು ಫಿಲಮ್ ಪತ್ರಿಕೆ, ಒಂದು ರಾಜಕೀಯ ಪತ್ರಿಕೆ ಮಾಡ್ಕೊಂಡಿದ್ದ. ಸರ್ದಾರ್ಜಿ ಡೆಲ್ಲಿಯಲ್ಲಿ ಸೆಟ್ಲಾಗಿದ್ದ. ಅವನು ಹಿ ವಾಸ್ ದ ಪ್ರೆಸಿಡೆಂಟ್ ಆಫ್ ಆಲ್ ಇಂಡಿಯಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ನ್ಯೂಸ್ ಪೇಪರ್ಸ್ ಫೆಡರೇಷನ್. ಸರ್, ನಾನು ಹೇಗಾದರೂ ಕಾಂಟ್ಯಾಕ್ಟ್ ಮಾಡಿ ಜಯರಾಜನ್ನ ನನ್ನ ಮನಸ್ಸಲ್ಲಿ ಇದ್ದ ವಿಷಯ ಹೇಳ್ತೀನಿ. ಪ್ರಾಮಾಣಿಕವಾಗಿ ಆತನಿಗೆ ಸ್ವಲ್ಪ ಜೀವನ ಶೈಲಿ ಬದಲಾವಣೆ ಮಾಡಿಸೋಣ ಅಂತ ಒಂದು ಪ್ರಾಮಾಣಿಕ ಮನಸ್ಸು ನನ್ನಲ್ಲಿ ಇತ್ತು. ನಾನು ಮೊದಲೇ ಹೇಳಿದ್ದೆ, ನಿಮ್ಮ ಯಾವುದೇ ಚಟುವಟಿಕೆಗಳಲ್ಲಿ ನಾನು ಭಾಗಿಯಾಗಲ್ಲ, ನಿಮಗೆ ಇದಕ್ಕೂ ಬರಲ್ಲ. ಪತ್ರಿಕೆ ಆಯಿತು, ನಂದಾಯಿತು, ಪತ್ರಿಕೆಗೂ ನೀವು ಬರ್ಕೂಡ್ದು ಅಂತ ಹೇಳಿದ ಮೇಲೆ ಈ ಒಂದು ಆಯಿತು. ಕರ್ನಾಟಕ ಸ್ಟೇಟ್ ಯೂನಿಟ್ಗೆ ಯಾರೂ ಪವರ್ಫುಲ್ ಪ್ರೆಸಿಡೆಂಟ್ ಇರಲಿಲ್ಲ. ಕರ್ನಾಟಕ ರಾಜ್ಯ ಶಾಖೆ ಅಖಿಲ ಭಾರತ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಒಕ್ಕೂಟ ಅಂತ. ಅದಕ್ಕೆ ನಾನು ಇವನ್ನ ಹರ್ಭಜನ್ ಸಿಂಗ್ನ, ಅವನು ಸ್ವಲ್ಪ ಮನಿ ಮೈಂಡೆದ್ದು. ಆಗಿನ ಕಾಲಕ್ಕೆ ಬೆಂಗಳೂರಿಗೆ ಬರುವಾಗಲೇ ನನಗೆ ಲ್ಯಾಂಡ್ಲೈನಲ್ಲಿ ಫೋನ್ ಮಾಡೋನು, ಶ್ರೀಧರ್ ಸಾಬ್, ಐ ಆಮ್ ಕಮಿಂಗ್ ಟು बैंगलोर, आप जयराज साहब को बोलो ना, एक ಅಶೋಕ ಹೋಟೆಲ್ ಮೇ ರೂಮ್ ದಾನ್. 2,000 ರೂಪಾಯಿ ಇತ್ತು ಅಶೋಕ ಹೋಟ್ಲಲ್ಲಿ ಅವಾಗ. ಒಂದು ಸ್ವಲ್ಪ ಇವರು ಶೂಟ್ ಥರದೇ ಬೇಕು ಅನ್ನೋರು 6,000 ರೂಪಾಯಿ, 10,000 ರೂಪಾಯಿ ಇಟ್ಕೊಳ್ಳಿ ಒಂದು ದಿವಸಕ್ಕೆ. ಒಂದು 3 ದಿವಸ ಇರೋನು ಮಾಡಿದೆ. ಆಮೇಲೆ ಒಂದು ಸಲ ಜಯರಾಜ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ, ಹಾಂ ಜಯರಾಜ್ ಸಾಬ್ ಅಚ್ಚಾ ಹೈ, ದೇಖ್ನೆ ಕೋ ಭಿ ಅಚ್ಚಾ ಹೈ. ಹಾಂ ಇಲ್ಲ ಅಂತ ಹೇಳಿದೆ. ಆ ಫೈನಾ ಮೇಂಟೈನ್ ಮಾಡೋಣ.